ಇರಾನ್ ಮತ್ತೆ ಇಸ್ರೇಲ್ ನಲ್ಲಿ ರಣಭೀಕರ ಯುದ್ಧ ನಡೀತಾ ಇದೆ. ದಾಳಿಗೆ ಪ್ರತಿದಾಳಿ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇದೆ. ಆ ಭಾಗದಲ್ಲಿ ನಿಲ್ಲೋದು ಕೂಡ ಅಂದ್ರೆ ಆ ಭಾಗದಲ್ಲಿ ನೆಲೆಸುವುದು ಕೂಡ ಒಂದ್ ರೀತಿಯಾಗಿ ಈಗ ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಸದ್ಯ ಈ ಹೊತ್ತಿನಲ್ಲಿ ರಾಜ್ಯದಿಂದ ಹೋಗಿರುವಂತಹ ಕರ್ನಾಟಕದ 9 ವಿದ್ಯಾರ್ಥಿಗಳು ಇರಾನ್ ನಲ್ಲಿ ಸಿಲುಕಿಕೊಂಡಿದ್ದಾರೆ. ಅವ್ರನ್ನ ಯಾವ ರೀತಿಯಾಗಿ ರಾಜ್ಯಕ್ಕೆ ವಾಪಸ್ ಕರ್ಕೊಂಡು ಬರೋದಕ್ಕೆ ತಯಾರಿ ಆಗ್ತಾ ಇದೆ ಅನ್ನುವಂತಹದನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಆರತಿ ಕೃಷ್ಣ ಅವರಿದ್ದಾರೆ. ಡಾಕ್ಟರ್ ಆರತಿ ಕೃಷ್ಣ ಅವರಿದ್ದಾರೆ, ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಮೊದಲನೇದಾಗಿ ನಮಸ್ತೆ. ಎಲ್ಲರ ಮನೆಯಲ್ಲೂ ಕೂಡ ನಿಮ್ ಹೆಸರೇ ಬರ್ತಾ ಇದೆ, ಯಾಕಂದ್ರೆ ಆ ಮಕ್ಕಳ ಜೊತೆಗೆ ನೀವು ನಿರಂತರವಾಗಿ ಟಚ್ ಅಲ್ಲಿ ಇದ್ದೀರಾ ಅಂತ ಎಲ್ಲ ಪೋಷಕರು ಕೂಡ ಹೇಳ್ತಾ ಇದ್ದಾರೆ. ಅವ್ರನ್ನ ಹೇಗೆ ನೀವು ಟ್ರ್ಯಾಕ್ ಮಾಡಿದ್ರಿ ಅಂತ? ಒಂದು, ನೀವು ಈಗ 9 ವಿದ್ಯಾರ್ಥಿ ಅಂದ್ರೆ ಅದು ನಮಗೆ ಮೊದಲು ಬಂದಿದ್ದು ಇನ್ಫಾರ್ಮೇಶನ್. ಅದಾದ್ಮೇಲೆ ಇನ್ನು 28 ವಿದ್ಯಾರ್ಥಿಗಳು ಬಂದಿದೆ. ಅದು ಇನ್ನೊಂದು ಯೂನಿವರ್ಸಿಟಿದು. ಸೊ ಎಲ್ಲರ ಜೊತೆ ನಾನು ಟಚ್ ಅಲ್ಲಿ ಇದ್ದೀನಿ. ಮತ್ತೆ ಅವರು ನನಗೆ ಒಂದೊಂದು ಗ್ರೂಪ್ ಇಂದ ಒಬ್ಬೊಬ್ರು ವಿದ್ಯಾರ್ಥಿ ನಮ್ಮ ಜೊತೆ ಟಚ್ ಅಲ್ಲಿ ಇದ್ದಾರೆ. ಸೊ ಅವ್ರ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ನಾನು ವಿದೇಶಾಂಗ ಸಚಿವಾಲಯಕ್ಕೆ ಮತ್ತೆ ವಿದೇಶಾಂಗ ಸಚಿವರಿಗೂ ಕೂಡ ಬರೆದು, ಅದಾದ್ಮೇಲೆ ನಮ್ಮ ರಾಯಭಾರಿ ಕಚೇರಿಗೂ ಕೂಡ ಇನ್ಫಾರ್ಮೇಶನ್ ಕಳಿಸ್ದೆ. ಸೊ ಅದಾದ್ಮೇಲೆ ಮತ್ತೆ ಬೇರೆ ಬೇರೆಯವ್ರದ್ದು ಇನ್ಫಾರ್ಮೇಶನ್ ಬಂತು. ಯಾಕಂದ್ರೆ ಈ ಒಬ್ಬ ಹುಡುಗ ನಮ್ಮ ಕರ್ನಾಟಕದವ್ರು ಏನ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು 9 ವಿದ್ಯಾರ್ಥಿಗಳ ಬಗ್ಗೆ, ಅವರು ಬೇರೆಯವರಿಗೂ ಕೂಡ ನನ್ನ ನಂಬರ್ ಕೊಟ್ಟು ಮತ್ತೆ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು. ಮತ್ತೆ ನಿನ್ನೆ ಗೌರಿಬಿದನೂರಿನವರು ಸುಮಾರು ಒಂದು 103 ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಅದ್ರ ಲಿಸ್ಟ್ ಅಲ್ಲಿ ನನಗೆ ಒಂದು 28 ಜನ ಸಿಕ್ಕಿದೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಉಳಿದವರು ಸಿಕ್ಕಿಲ್ಲ ಇನ್ನು. ಬಟ್ ಅದನ್ನು ಕೂಡ ನಾನು ರಾಯಭಾರಿ ಕಚೇರಿ ಕಳಿಸಿದ್ದೀನಿ. ಸೊ ಅವ್ರ ಜೊತೆ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅಲ್ಲಿನ ಅಪ್ಡೇಟ್ ಕೇಳ್ತಾ ಇದ್ದೀನಿ. ಸೊ ಈಗ ಈ 9 ಜನ ವಿದ್ಯಾರ್ಥಿಗಳು ನಾವೇನು ಮೊದಲು ಬರೆದಿದ್ದೆ ಅವ್ರ ಬಗ್ಗೆ, ಅವರೆಲ್ಲರೂ ಈಗ ಕೋಮ್ ಪ್ರದೇಶದಲ್ಲಿ ಇದ್ದಾರೆ. ಕೋಮ್ ಅಂದ್ರೆ ಟೆಹರಾನಿಂದ ಒಂದು 140 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಸೇಫ್ ಆಗಿ ನಮ್ಮ ರಾಯಭಾರಿ ಕಚೇರಿಯಿಂದ ಸಹಾಯ ಮಾಡಿ ಅವ್ರನ್ನೆಲ್ಲರನ್ನೂ ಕೂಡ ಒಂದ್ ಕಡೆ ಸೇರಿಸಿದ್ದಾರೆ. ಒಟ್ಟು 2000 ಭಾರತೀಯ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ ಇರಾನ್ ಅಲ್ಲಿ. ಸೊ ಒಟ್ಟು ನಮ್ದು ಜನಸಂಖ್ಯೆ 10,000ಕ್ಕಿಂತ ಮೇಲಿದೆ ಇಂಡಿಯನ್ಸು. ಸೊ ಈಗ 5,000 ಜನನ ಕೋಮಲ್ಲಿ ಇಟ್ಟಿದ್ದಾರೆ. ಅದ್ರಲ್ಲಿ ಹೆಚ್ಚು ನಮ್ಮ ಕರ್ನಾಟಕದವರು ಪೂರ ಹೆಚ್ಚು ಕಮ್ಮಿ ಅಲ್ಲಿದ್ದಾರೆ. ಸೊ ಅಲ್ಲಿಂದ ಈಗ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ, ಬಾರ್ಡರ್ ಇಂದ ಎಲ್ಲಿ ಸೇಫ್ ಇದೆ ಅಲ್ಲಿ ಕಂಟ್ರಿಗೆ ಶಿಫ್ಟ್ ಮಾಡಿ, ಅಲ್ಲಿಂದ ನಮ್ಮ ವಿದೇಶಾಂಗ ಸಚಿವಾಲಯದವರು ಒಂದು ವಿಮಾನಯಾನ ಅರೇಂಜ್ ಮಾಡಿ ಅವ್ರನ್ನೆಲ್ಲ ಭಾರತಕ್ಕೆ ಕರೆತರ್ಬೇಕಂತ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಇವತ್ತು. ಸೊ ಈಗ ಫಸ್ಟ್ ಈ 9 ವಿದ್ಯಾರ್ಥಿಗಳು ಇವಾಗ ಕೋಮಲ್ ಇದ್ದಾರೆ. ಉಳಿದಂತಹ ವಿದ್ಯಾರ್ಥಿಗಳದ್ದು ಏನ್ ಮೇಡಮ್, ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ? ಅದೇ, ಉಳಿದ ವಿದ್ಯಾರ್ಥಿಗಳು ಕೂಡ ಇನ್ನೊಂದು ಯೂನಿವರ್ಸಿಟಿಲಿ ಇದ್ರು. ಅವ್ರನ್ನ ಕೂಡ ಅದ್ರಲ್ಲೂ ಕೂಡ ಸುಮಾರು ಜನ ಕೋಮಿಗೆ ಕರ್ಕೊಂಬಂದಾಗಿದೆ. ಬಿಕಾಸ್ ನಿನ್ನೆ ಎಲ್ಲ ಸುಮಾರು ಜನನು ಕರ್ಕೊಂಬಂದ್ರು. ಆಗ ನಮ್ಗೆ ಈ ಇನ್ಫಾರ್ಮೇಶನ್ ಹೊಸದ್ ಬಂದಿದ್ದು ಕಳಿಸಿದ್ವಿ. ಸೊ ರಾಯಭಾರಿ ಕಚೇರಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ ಲಿಸ್ಟ್ ಅಲ್ಲೆಲ್ಲ ಇರೋರು ಅಲ್ಲಿ ಇದಾರ ಇಲ್ಲ ಅಂತ ಇನ್ನೊಂದ್ಸತಿ ಚೆಕ್ ಮಾಡ್ತೀವಿ ಎಲ್ಲರೂ. ಮತ್ತೆ ಅವ್ರಿಗೂ ಕೆಲವರು ಡೈರೆಕ್ಟ್ ಆಗಿ ಎಂಬಸಿ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರು, ನಮಗೂ ಸಹಾಯ ಬೇಕು, ನಾವ್ ಇಂಥ ಲೊಕೇಶನ್ ಅಲ್ಲಿ ಇದೀವಿ ಅಂತ. ಸೊ ಅವ್ರನ್ನು ಕೂಡ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಕೆಲವು ನನ್ನ ಲಿಸ್ಟ್ ಅಲ್ಲಿ ಇರೋರ್ನು ಆಲ್ರೆಡಿ ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ರು. ಅಂತವ್ರು ಆಲ್ರೆಡಿ ಹೋಗಿರ್ತಾರೆ. ಕೆಲವರು ಬರೀ ನನ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಅಂತವ್ರನ್ನ ನಾನ್ ಕಳ್ಸಿದೀನಿ ಡೈರೆಕ್ಟ್ ಆಗಿ. ಸೊ ನಿಮ್ ಜೊತೆ ಮಾತಾಡೋದವ್ರು ಏನ್ ಹೇಳ್ತಾರೆ ಮೇಡಮ್, ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗೋದು, ಕೋಮಿಗೆ ಶಿಫ್ಟ್ ಆಗೋದು? ಅವರು ತುಂಬಾ ಹೆದರ್ ಬಿಟ್ಟಿದ್ದಾರೆ. ಬಿಕಾಸ್ ಅವರು ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಫ್ಯಾಮಿಲೀಸ್ ಇಲ್ಲಿದ್ದಾರೆ. ಇಲ್ಲಿ ತಂದೆ ತಾಯಿ ಕೂಡ ತುಂಬಾ ಹೆದರ್ತಾ ಇದ್ದಾರೆ. ಅವ್ರು ಅಲ್ಲಿಂದ ಅಲ್ಲಿಗೆ ಹೇಗೆ ಹೋಗ್ತಾರೆ ಅನ್ನೋದನ್ನೇ ಅವ್ರಿಗೆ ಕಲ್ಪನೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ ದಾರಿಲೇ ಏನಾದ್ರೂ ಆಗ್ಬೋದು. ಬಟ್ ಅವರೆಲ್ಲ ತುಂಬಾ ಹೆದರಿಕೆಯಲ್ಲೇ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಎಂಬಸಿ ಅವರು ಕೂಡ ಅವರಿಗೆ ಎಷ್ಟು ಸೇಫ್ ಆಗಿ ಇಡ್ಬೋದು ಅಷ್ಟು ಸೇಫ್ ಆಗಿ ರೂಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇನ್ನೊಂದಲ್ಲಿ ಪ್ರಾಬ್ಲಮ್, ಫ್ಯೂಯಲ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ದಾರಿಲಿ ಎಲ್ಲೂ ಅವರು ಕೂಡ ಫ್ಯೂಯಲ್ ಖರ್ಚಾಗದೆ ಇರ್ಲಿ ಅಂತ ಹೇಳಿ ಅವರು ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇರೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನ ತುಂಬಾ ದೂರ ಪ್ರದೇಶಕ್ಕೆ ಕರ್ಕೊಂಡೋಗಿ ಇದ್ ಮಾಡಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಬಿಕಾಸ್ ಅಲ್ಲೂ ಕೂಡ ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ. ಮತ್ತೆ ಮಧ್ಯ ನಿಲ್ಸಕ್ಕೂ ಆಗೋದಿಲ್ಲ. ಸೊ ಅವೆಲ್ಲ ತಯಾರಿ ಮಾಡ್ಕೊಂಡು ಬ್ಯಾಚ್ ಬೈ ಬ್ಯಾಚ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎದುರ್ಕೊಂಡು ತುಂಬಾ ಇದ್ದಾರೆ. ಬಟ್ ಆದ್ರೆ ಅವ್ರಿಗೂ ಗೊತ್ತು, ರಾಯಭಾರಿ ಕಚೇರಿಯಿಂದ ಅವ್ರಿಗೆ ಸಹಾಯ ಸಿಗ್ತಾ ಇದೆ, ಅವ್ರನ್ನ ಸೇಫ್ ಆಗಿ ಇಡ್ಬೋದು ಅನ್ನೋ ಒಂದು ನಂಬಿಕೆಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಮತ್ತೆ ಈ ಕೋಮ್ ಅನ್ನೋ ಪ್ರದೇಶ ಅದು ಧಾರ್ಮಿಕ ಪ್ರದೇಶ, ಆದ್ರಿಂದ ಅಲ್ಲಿ ಏನು ಅಟ್ಯಾಕ್ ಆಗದೆ ಇರ್ಬೋದು ಅಂತ ಅವ್ರು ಕೂಡ ಸೇಫ್ ಆಗಿದೀವಿ ಅನ್ಕೊಂಡಿದ್ದಾರೆ. ಕೋಮಿಂದ ಅವ್ರನ್ನ ನೆಕ್ಸ್ಟ್ ಎಲ್ಲಿಗೆ ಶಿಫ್ಟ್ ಮಾಡಬಹುದು, ಅಂದ್ರೆ ಹತ್ತಿರ ಯಾವ ಒಂದು ದೇಶಕ್ಕೆ ಶಿಫ್ಟ್ ಮಾಡಬಹುದು? ಅದೇ, ಕೋಮಿಂದ ಅವರು ಈಗ ಬಾರ್ಡರ್ ಮೂಲಕ ಈಸ್ಟ್ ಟೆಹರಾನ್ ಸ್ವಲ್ಪ ಈಗ ಸೇಫ್ ಇದೆ. ಮುಂಚೆ ಕೆಲವರು ಯುದ್ಧ ಪ್ರಾರಂಭ ಆಗ್ತಿದ್ದಂಗೆ ಅರ್ಮೇನಿಯಾ ಮೂಲಕ ವಾಪಸ್ ಹೋದ್ರು. ಬಟ್ ಈಗ ಆ ಪ್ರದೇಶದಲ್ಲಿ ಕೂಡ ಹೋಗಕ್ ಆಗ್ತಿಲ್ಲ. ಸೊ ಇದು ಈಸ್ಟ್ ಟೆಹರಾನ್ ಅಂದ್ರೆ
ಅಫ್ಘಾನಿಸ್ತಾನ್ ಮತ್ತೆ ಟರ್ಕ್ಮೆನಿಸ್ತಾನ್ ಎಲ್ಲ ಬರುತ್ತೆ. ಸೊ ಮೋಸ್ಟ್ಲಿ ನಮ್ಮ ಸಚಿವಾಲಯದಿಂದ ಅವರು ಟರ್ಕ್ಮೆನಿಸ್ತಾನ್ಗೆ ಕರ್ಕೊಂಡ್ಬಂದು ಅಲ್ಲಿಂದ ಇಲ್ಲಿ ನಮ್ಮ ಸರ್ಕಾರದಿಂದ ಒಂದು ಫ್ಲೈಟ್ ಅರೇಂಜ್ ಮಾಡಿ ಅವ್ರನ್ನ ಕರೆತರುವ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಆ ತರ ನಾನು ನಿನ್ನೆ ಮಾತಾಡಿದಾಗ ಹೇಳಿದ್ದು. ಸೊ ಇವತ್ತು ಮತ್ತೆ ನಾನು ಅಪ್ಡೇಟ್ ತಗೋತೀನಿ ಯಾವ್ದಂತ ಡಿಸೈಡ್ ಮಾಡಿದ್ದಾರೆ ಅಂತ. ಬಟ್ ಖಂಡಿತ ಅವರು ಬ್ಯಾಚ್ ಬೈ ಬ್ಯಾಚ್ ಅವ್ರನ್ನ ಸೇಫ್ ಆಗಿ ಒಂದು ಕಂಟ್ರಿ ಬಾರ್ಡರ್ ನಲ್ಲಿ ಯಾವ್ದು ಸೇಫ್ ಅಲ್ಲಿ ಕರ್ಕೊಂಡು ಹೋಗಿ ಕಳ್ಸೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇರುವಂತಹ ಪೋಷಕರು ಎಲ್ಲರೂ ಕೂಡ ಆಲ್ಮೋಸ್ಟ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಿಮ್ಮ ಹೆಸರೇ ಎಲ್ಲರೂ ಮನೇಲೂ ಕೇಳ್ತಾ ಇರುವಂತದ್ದು. ಸೊ ಪೋಷಕರು ಏನ್ ಹೇಳ್ತಾರೆ ಮೇಡಮ್, ನೀವು ಮಾತಾಡಿದಾಗ ನೀವು ಅವ್ರಿಗೆ ಏನೊಂದು ಸಾಂತ್ವನ ಹೇಳಿದ್ರೆ ಹೇಗೆ? ಅದೇ ಪೋಷಕರು, ನಾನು ನಮ್ಮ ಇದು ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ರಿಂದ ನಮ್ದು ನಿನ್ನೆ ಎಲ್ಲ ನಮ್ಮ ಆಫೀಸ್ನವರೇ ಕಮ್ಯುನಿಕೇಟ್ ಮಾಡಿ ಅಂದಿದ್ದೆ. ಸೊ ನಮ್ಮ ಆಫೀಸಿಂದ ಸ್ಟಾಫ್ ಫೋನ್ ಮಾಡಿದ್ರು ನನ್ನ ಹತ್ರನೇ ಡೈರೆಕ್ಟ್ ಆಗಿ ಮಾತಾಡ್ಬೇಕಂತ ಅವ್ರಿಗೆ. ಯಾಕಂದ್ರೆ ನಾನ್ ಡೈರೆಕ್ಟ್ ಆಗಿ ಹುಡುಗರ ಜೊತೆ ಮತ್ತೆ ರಾಯಭಾರಿಗಳ ಜೊತೆ ಟಚ್ ಅಲ್ಲಿ ಇರೋದ್ರಿಂದ ನನ್ನಿಂದಾನೇ ಅವರು ಏನು ಅಂತ ಕೇಳಬೇಕು ಅಂತ ಮತ್ತೆ ಎಲ್ಲರ ಹತ್ರ ನಾನು ಮಾತಾಡಿದೆ. ನಿನ್ನೆ ಮಾತಾಡಿ ಅವ್ರಿಗೆ ಹೇಳ್ದೆ, ನೀವು ಸಮಾಧಾನದಿಂದ ಇರಿ. ಯುಕ್ರೇನಲ್ಲೂ ಕೂಡ ಯುದ್ಧ ಆದಾಗ ಇದೇ ಪರಿಸ್ಥಿತಿ ಇತ್ತು. ಎಲ್ಲರೂ ಕೂಡ ಸೇಫ್ ಆಗಿ ಬಂದ್ರು. ಒಂದೇನೋ ಒಂದ್ ಡೆತ್ ಆಯ್ತು ಸ್ಟೂಡೆಂಟ್ ಕರ್ನಾಟಕದ. ಅದು ಬಿಟ್ರೆ ಬೇರೆಯವರೆಲ್ಲ ಸುರಕ್ಷಿತವಾಗಿ ಬಂದ್ರು. ಹಾಗೆ ಇವರು ಕೂಡ ಬರ್ತಾರೆ. ಈಗ ಸ್ವಲ್ಪ ಪರಿಸ್ಥಿತಿ ಈ ತರ ಇದ್ರೂನು ಕೂಡ ನಮ್ಮ ರಾಯಭಾರಿ ಕಚೇರಿಯಿಂದ ಏನ್ ಸಹಾಯ ಆಗ್ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ. ನಾವು ಕೂಡ ನಿರಂತರವಾಗಿ ಅವ್ರ ಮೇಲೆ ಪ್ರೆಷರ್ ಆಗ್ತಾ ಇದ್ದೀನಿ. ನಮ್ ಕರ್ನಾಟಕದವ್ರು ಇಷ್ಟು ಜನ ಇದ್ದಾರೆ, ಅವ್ರು ಸೇಫ್ ಆಗಿ ಬರ್ಬೇಕು ಅಂತ. ಅವರು ಇಲ್ಲ, ನಾವು ಎಲ್ಲಾರನ್ನೂ ಕೂಡ ಎಲ್ಲಾ ಭಾರತೀಯರದ್ದು ಕೂಡ ವ್ಯವಸ್ಥೆ ಮಾಡ್ತಾ ಇದೀವಿ, ನೀವೇನು ವರಿ ಮಾಡ್ಬೇಡಿ ಅಂತ. ಸೊ ಮತ್ತೆ ನಾನು ಎಲ್ಲಾ ಸ್ಟೂಡೆಂಟ್ಸ್ ಬಗ್ಗೆನೂ ಟಚ್ ಮಾಡ್ತಾ ಇದ್ದೀನಿ. ಆದ್ರೆ ಆ ಪೋಷಕರಿಗೂ ಏನಾಗಿದೆ ಅಂದ್ರೆ ಅವ್ರ ಮಕ್ಕಳ ಜೊತೆ ಅವ್ರಿಗೆ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ಬಿಕಾಸ್ ಆ ಕೋಮ್ ಪ್ರದೇಶಕ್ಕೆಲ್ಲ ಶಿಫ್ಟ್ ಆದ್ಮೇಲೆ ಅಲ್ಲಿ ಕೂಡ ಇದು ನೆಟ್ವರ್ಕ್ ಎಲ್ಲ ಪ್ರಾಬ್ಲಮ್ ಆಗಿ ನಾವು ಮಾಡಿದಾಗ್ಲೂ ಹುಡುಗರು ಬರೀ ಹಲೋ ಹೇಳ್ತಿದ್ದಾರೆ, ಜಾಸ್ತಿ ಮಾತಾಡಕ್ ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಕೂಡ ರಾಯಭಾರಿ ಕಚೇರಿ ಮೂಲಕನೇ ಇನ್ಫಾರ್ಮೇಶನ್ ತಗೋತಾ ಇದೀನಿ ಹೊರತು ಡೈರೆಕ್ಟ್ ಆಗಿ ಈಗ ನಮ್ಗೆ ಕಮ್ಯುನಿಕೇಶನ್ ಕಷ್ಟ ಆಗಿದೆ. ತುಂಬಾ ಜನ ಅದೇ ಹೇಳ್ತಾ ಇದ್ರು, ನಮ್ಗೆ ಕಮ್ಯುನಿಕೇಶನ್ ಇಲ್ಲ, 2 ದಿನ ಹಿಂದೆ ಕಾಲ್ ಮಾಡಿದ್ರು, ನಿನ್ನೆ ಕಾಲ್ ಮಾಡಿದ್ರು ಹಾಗೆ ಅಂತ. ಹಾಗಾಗಿ ಪೋಷಕರಿಗೆ ನಾನು ಸಾಂತ್ವನ ಹೇಳ್ತಾನೆ ಇದೀನಿ, ಏನು ವರಿ ಮಾಡಬೇಡಿ, ಖಂಡಿತ ಅವ್ರು ಸೇಫ್ ಆಗಿ ಬರ್ತಾರೆ. ನೀವು ಸುಮ್ನೆ ಮನೇಲಿ ಇದ್ಕೊಂಡು ಆರಾಮಾಗಿ ಬರೀ ಪ್ರಾರ್ಥನೆ ಮಾಡಿ ಅಷ್ಟೇ, ಅವರೆಲ್ಲರೂ ಸೇಫ್ ಆಗಿ ವಾಪಸ್ ಬರ್ಲಿ ಇಂಡಿಯಾಕ್ಕೆ ಅಂತ ಹೇಳ್ತಾ ಇದ್ದೀನಿ. ನಾವು ಅವ್ರಿಗೂ ಕೂಡ ಅಪ್ಡೇಟ್ ಮಾಡ್ತಾ ಇದೀವಿ ಕಂಟಿನ್ಯೂಸ್ ಆಗಿ ಏನೇನ್ ಆಗ್ತಾ ಇದೆ ಅಂತ. ಅಕಸ್ಮಾತ್ ಅವ್ರನ್ನ ಆ ಏರಿಯಾದಿಂದ ಶಿಫ್ಟ್ ಮಾಡಿದ್ರು ಕೂಡ ನನಗೆ ಇನ್ಫಾರ್ಮೇಶನ್ ಸಿಗುತ್ತೆ, ನಾನು ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಮೇಡಮ್, ಈಗ ಕೂಮಿಂದ ಗಡಿ ಭಾಗಕ್ಕೆ ತಗೊಂಡು ಹೋಗೋದು, ಅವ್ರನ್ನ ಕರ್ಕೊಂಡು ಹೋಗೋದು ಎಷ್ಟು ಚಾಲೆಂಜಿಂಗ್. ಬಿಕಾಸ್ ಅಲ್ಲಿ ಕ್ಷಣಕ್ಕೂ ಕೂಡ ಮಿಸೈಲ್ ಅಟ್ಯಾಕ್ಸ್ ಎಲ್ಲ ಆಗ್ತಾನೆ ಇದೆ. ಅದ್ರ ಬಗ್ಗೆ ಏನಾದ್ರು ರಾಯಭಾರಿ ಕಚೇರಿ ಹತ್ರ ಮಾತಾಡಿದ್ರಾ ಹೇಗೆ ಅಂತ? ಅದು ಇನ್ನ ಕೂಡ ಗಡಿ ಭಾಗದಲ್ಲಿ ಇವತ್ತು ಕರ್ಕೊಂಡು ಹೋಗೋದ್ರ ಬಗ್ಗೆ ಅವ್ರು ಹೇಗ್ ಕರ್ಕೊಂಡು ಹೋಗ್ತೀವಿ ಅದನ್ನೆಲ್ಲ ಇನ್ನೂ ಕೂಡ ಅದು ಇನಿಷಿಯಲ್ ಸ್ಟೇಜಸ್ ಇಲ್ಲಿದೆ. ಬಿಕಾಸ್ ಅವ್ರು ಡಿಸೈಡ್ ಮಾಡ್ತಾ ಇದಾರೆ ಯಾವ ರೂಟಲ್ಲಿ ಹೋಗ್ಬೇಕು, ಮತ್ತೆ ಅವ್ರಿಗೆ ಫ್ಯೂಯಲ್ ಪ್ರಾಬ್ಲಮ್ ಆಗ್ಬಾರ್ದು, ದಾರಿಲಿ ನಿಲ್ಬಾರ್ದು, ಮತ್ತೆ ದಾರಿಲಿ ನಿಂತು ಪ್ರಾಬ್ಲಮ್ ಫೇಸ್ ಮಾಡಂಗ್ ಆಗ್ಬಾರ್ದು ಅಂತ. ಸೊ ಅದನ್ನೆಲ್ಲ ವ್ಯವಸ್ಥೆ ಆದ್ಮೇಲೆ ನನಗೆ ಗಡಿ ಭಾಗಕ್ಕೆ ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದಾರೆ, ಹೆಂಗ್ ಕರ್ಕೊಂಡು ಹೋಗ್ತಾ ಇದಾರೆ, ಬ್ಯಾಚ್ ಅಲ್ಲಿ ಎಷ್ಟೆಷ್ಟು ಜನ ಕರ್ಕೊಂಡು ಹೋಗ್ತಾರೆ ಹೇಳ್ತಾರೆ. ಈಗ 5,000 ಜನ ಕೋಮಲ್ಲಿದ್ದಾರೆ, ಅಲ್ಲಿ ತಂದು ಒಂದ್ ಕಡೆ ಇಂಡಿಯನ್ಸ್ ನ ಇಟ್ಟಿದ್ದಾರೆ. ಸೊ ಈ 5,000 ಜನನು ಈಗ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಬಟ್ ಹೇಗೆ ಬ್ಯಾಚ್ ಅಲ್ಲಿ ಎಷ್ಟೆಷ್ಟು ಜನ ಕರ್ಕೊಂಡು ಹೋಗ್ತಾರೆ, ಹೇಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ಇವತ್ತು ನಾನು ತಿಳ್ಕೊತೀನಿ. ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಎಷ್ಟು ತೀವ್ರವಾಗಿದೆ ಅಂತ ಹೇಳಿಲ್ಲ, ಬಟ್ ತುಂಬಾನೇ ಸಮಸ್ಯೆ ಅಂತ ಹೇಳಿದ್ರು. ಅದಕ್ಕಾಗಿ ತುಂಬಾ ದೂರ ಪ್ರದೇಶಕ್ಕೆ ಹೋಗೋದು ಸಮಸ್ಯೆ ಆಗ್ತಾ ಇದೆ. ತುಂಬಾ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಸೊ ಯಾವಾಗ ಅಂದಾಜು, ಅಂದ್ರೆ ತುಂಬಾ ಅರ್ಲಿ ಅನ್ಸುತ್ತೆ ಕೇಳೋದು, ಬಟ್ ಸ್ಟಿಲ್ ಅಂದಾಜು ಯಾವಾಗ ಅವ್ರು ಇಂಡಿಯಾಗ ವಾಪಸ್ ಬರಬಹುದು ಅಂತ ಅನ್ಸುತ್ತೆ? ಎಲ್ಲ ಸರಿಯಾಗಿ ಅವರು ಬಾರ್ಡರ್ ಮೂಲಕ ಟರ್ಕ್ಮೆನಿಸ್ತಾನ್ ಅಥವಾ ಎಲ್ಲಿಗಾದ್ರೂ 1-2 ದಿವಸದೊಳಗೆ ಎಲ್ಲರನ್ನೂ ಶಿಫ್ಟ್ ಮಾಡಿದ್ರೆ, ಅದಾದ್ಮೇಲೆ ಇವರು ಫ್ಲೈಟ್ ನ ಅರೇಂಜ್ ಮಾಡ್ತಾರೆ ಈಗ ಸರ್ಕಾರದಿಂದ. 4-5 ದಿವಸದಲ್ಲೇ ಬರ್ಬೋದು. ಕೊನೆಯದಾಗಿ ನ್ಯೂಸ್ ಫಸ್ಟ್ ಮೂಲಕ ಪೋಷಕರಿಗೆ ಏನಾದ್ರು ಹೇಳೋದಾದ್ರೆ, ಯಾಕಂದ್ರೆ ಪ್ರತಿಯೊಬ್ಬರನ್ನು ಕೂಡ ನೀವು ಇವಾಗ ಸಂಪರ್ಕ ಮಾಡೋದು ನಿಮಗೂ ಕೂಡ ಕಷ್ಟನೇ. ಯಾಕಂದ್ರೆ ನೀವು ಸ್ಟೂಡೆಂಟ್ಸ್ ಜೊತೆಗೆ ಟಚ್ ಅಲ್ಲಿ ಇರ್ತೀರಾ, ಅದ್ರ ಜೊತೆ ಪೇರೆಂಟ್ಸ್ಗೂ ಟಚ್ ಅಲ್ಲಿ ಇರ್ಬೇಕಂದ್ರೆ ಕಷ್ಟನೇ. ಕೊನೆಯದಾಗಿ ಪೇರೆಂಟ್ಸ್ ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಏನಿಲ್ಲ, ಎಲ್ಲರಿಗೂ ಕೂಡ ಆತಂಕ ಇರುತ್ತೆ. ಪೇರೆಂಟ್ಸ್ ಅಂದ್ರೆ ಎಲ್ಲರಿಗೂ ಖಂಡಿತ ಆತಂಕ ಇದ್ದೇ ಇರುತ್ತೆ. ಅದು ದೂರ ಪ್ರದೇಶದಲ್ಲಿ ಇರೋದೇ ಆತಂಕ ಮೊದ್ಲಿರುತ್ತೆ. ಈಗ ಈ ತರ ವಾರ್ ಸಿಚುವೇಶನ್ ಇರುವಾಗ ಇನ್ನೂ ಇರುತ್ತೆ. ಸೊ ಅವ್ರಿಗೆಲ್ಲ ನಾನೇನಂದ್ರೆ ಶಾಂತಿಯಿಂದಿರಿ, ಸಹನೆಯಿಂದಿರಿ, ಎಲ್ಲದೂ ಸರಿ ಹೋಗುತ್ತೆ. ಅವ್ರು ಖಂಡಿತ ಸೇಫ್ ಆಗಿ ವಾಪಸ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಡಾಕ್ಟರ್ ಆರತಿ ಕೃಷ್ಣ ಅವರು ನ್ಯೂಸ್ ಫಸ್ಟ್ ಗೆ ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ದಾಳಿ ಪ್ರತಿದಾಳಿ ಜಾಸ್ತಿ ಆಗ್ತಾ ಇದೆ, ಮಿಸೈಲ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಇದ್ರ ಮಧ್ಯ ನಮ್ಮ ಮಕ್ಕಳಿಗೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಈಗ ರಾಜ್ಯದ ಪೋಷಕರು ಇರುವಂತದ್ದು. ಆದಷ್ಟು ಬೇಗ ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆದಷ್ಟು ಶೀಘ್ರವಾಗಿ ರಾಜ್ಯಕ್ಕೆ ವಾಪಸ್ ಬರಲಿ ಅನ್ನುವಂಥದ್ದೇ ನಮ್ಮ ಆಶಯ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.